ನಮಸ್ಕಾರ ಕರ್ನಾಟಕ. ಮತ್ತಿನ್ನೊಂದು ವಿಡಿಯೋ ಜೊತೆಗೆ ಇದು ಪಾರ್ಟ್ 2 ಜೆಂಡರ್ ಸೀರೀಸ್. ಓಕೆ, ಸೊ ಆದಷ್ಟು ಬೇಗ ಎಷ್ಟು ಕವರ್ ಆಗುತ್ತೋ ಅಷ್ಟು ಮಾಡ್ಬೇಡ. ಒಂದು 6-7 ನಿಮಿಷ ಆ ಥರ ವಿಡಿಯೋ ಒಂದು ಮಾಡಿಬಿಟ್ಟು ವಿಲ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಇದರಲ್ಲಿ ಆವಾಗಲೇ ಹೋದ ವಿಡಿಯೋದಲ್ಲಿ ಏನೇನು ನೋಡಿದ್ವಿ ನಾವು, ಎಷ್ಟು ಜೆಂಡರ್ ಅರ್ಥ ಮಾಡ್ಕೊಂಡ್ವಿ. ಸಿಸ್ಜೆಂಡರ್ ಮ್ಯಾನ್, ಸಿಸ್ಜೆಂಡರ್ ಮ್ಯಾನ್, ಸಿಸ್ಜೆಂಡರ್ ವುಮನ್ ಅರ್ಥ ಮಾಡ್ಕೊಂಡ್ವಿ. ಟ್ರಾನ್ಸ್ಜೆಂಡರ್ ಮ್ಯಾನ್, ಟ್ರಾನ್ಸ್ಜೆಂಡರ್ ವುಮನ್, ಟ್ರಾನ್ಸ್ಜೆಂಡರ್, ಓಕೆ, ನಾನ್ ಬೈನರಿ, ಹಿಜ್ರಾ, ಓಕೆ, ಆಮೇಲೆ ಜೆಂಡರ್ ಕ್ವಿಯರ್ ಗೊತ್ತಾಯ್ತಲ್ವ ನಿಮಗೆ. ರಿಜೆಕ್ಟ್ಸ್ ಆಲ್ ಟ್ರೆಡಿಷನಲ್ ಜೆಂಡರ್ಸ್, ಅದನ್ನ ಜೆಂಡರ್ ಕ್ವಿಯರ್ ಅಂತ ಕರೀತಾರೆ. ಸೊ ಇದು ಹೋದ ವಿಡಿಯೋ ಒಂದು ಟಾಪಿಕ್ ಆಗಿತ್ತು. ಈಗ ಹೊಸದಾಗಿ ನಾವು ಶುರು ಮಾಡೋಣ. ಈಗ ಬರ್ತಕ್ಕಂಥದ್ದು ಜೆಂಡರ್ ಫ್ಲೂಯಿಡ್. ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಡ್ಜ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ಲ, ಜಸ್ಟಿಸ್ ಚಂದ್ರಚೂಡ್, ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಈ ಸೇಮ್ ಸೆಕ್ಸ್ ಮ್ಯಾರೇಜ್ ಬಗ್ಗೆ ಹೋಗಿ ಒಂದು ಇದು ಪೆಟಿಷನ್ ಫೈಲ್ ಮಾಡಿದಾಗ ಆಗೊಂದು ಬಂತು. ಅಲ್ಲಿ ಹೇಳಿದ್ರು ಮ್ಯಾನ್ ಆರ್ ಎ ವುಮನ್ ಇಸ್ ಅ ಕಂಪ್ಲೀಟ್ಲಿ ಫ್ಲೂಯಿಡ್ ಟರ್ಮ್ ಅಂತ. ಅಂದ್ರೆ ಯಾವ ತರ ಬೇಕಾದ್ರೂ ಯಾವಾಗ ಬೇಕಾದ್ರೂ ಶಿಫ್ಟ್ ಆಗಬಹುದು, ಒಂದ್ ಕಡೆಗೆ ಅದು ಫಿಕ್ಸೆಡ್ ಆಗಿರಲ್ಲ ಅಂತ ಒಂದು ಟರ್ಮ್ ಅನ್ನ ಹೇಳಿದ್ರು. ಯಾಕಂದ್ರೆ ಅದು ಲಾ ಬಂದಾಗ ಸಿಸ್ಜೆಂಡರ್ ವುಮನ್ಗೆ ಮಾತ್ರ ನಮ್ಮಲ್ಲಿ ಲಾ ಮಾಡಿರ್ತಕ್ಕಂಥದ್ದು. ಈ ಸಿಸ್ಜೆಂಡರ್ ಮ್ಯಾನ್ ಮತ್ತು ವುಮನ್ಗೆ ಈಗ ನಾವೆಲ್ಲರೂ ನಮ್ಮ ಸ್ಕೂಲ್ನಲ್ಲೂ ಓದಿರ್ತೀವಿ, ಹೆಣ್ಣಿಗೆ 18 ವರ್ಷ ತುಂಬಬೇಕು, ಆಮೇಲೆ ಗಂಡಿಗೆ 21 ವರ್ಷ ತುಂಬಿದ ಮೇಲೆ ಮದುವೆ ಆಗೋದಕ್ಕೆ ಸಾಧ್ಯ, ಈ ತರ ಎಲ್ಲ ಒಂದಷ್ಟಿದೆ. ಇದೆಲ್ಲ ಒಂದು ಸ್ಟೋರಿ. ಸೊ ಇದನ್ನ ನಾವು ಇದು ರೆಗ್ಯುಲರ್ ಲಾಸ್ ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿದ್ವಿ. ಇದ್ರ ಬೇಸಿಸ್ ಮೇಲೆ ಇದು ನಮ್ಮ ಹೋಲ್ ಸೊಸೈಟಿ ನಡೀತಾ ಇದೆ. ಈಗ ಇವೆಲ್ಲ ಜೆಂಡರ್ಸ್ ಬಂದು ಎಲ್ರಿಗೂ ಗೊಂದಲ ಆಗಿದೆ. ಇನ್ನೊಂದಷ್ಟು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈ ಜೆಂಡರ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಸೈಕ್ಯಾಟ್ರಿಸ್ಟ್ ಇಲ್ಲದೆ ಇರೋ ಕಾರಣ ನಿಮ್ಯಾನ್ಸ್ ನಲ್ಲಿ ಒಬ್ರು ಟ್ರೈನ್ಡ್ ಇರುವಂತ ಒಂದು ಡಾಕ್ಟರ್ಸ್ ಇಲ್ಲ. ನಾ ಮುಂಚೆನೆ ಹೇಳ್ದಂಗೆ ಮತ್ತೆ ಹೇಳ್ತಾನೆ ಇರ್ತೀನಿ, ನಮ್ಮಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಡಾಕ್ಟರ್ ಇಲ್ಲ. ನಿಮ್ಹಾನ್ಸ್ ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ಸೈನ್ಸಸ್, ಅಲ್ಲಿ ಡಾಕ್ಟರ್ ಇಲ್ಲ. ನಿಮ್ಗೆ ಇರ್ತಕ್ಕಂಥದ್ದು ಕೆಲವು ಕಡೆಗಿದ್ದಾರೆ, ದೊಡ್ಡ ಹಾಸ್ಪಿಟಲ್ಸ್ ನಲ್ಲಿದ್ದಾರೆ. ಅವರು ಚಾರ್ಜ್ ಮಾಡ್ತಾರೆ, ಚಾರ್ಜ್ ಮಾಡ್ದಿರಾನು ಇರ್ಬೋದು, ಆದರೆ ಒಂದು ರೆಕಾರ್ಡ್, ಒಂದು ಇನಿಷಿಯೇಟಿವ್ ನಮ್ಮಲ್ಲಿ ಇಲ್ಲ. ಸೊ ಇದು ನಾನು ನಿಮ್ಗೆ ಶೇರ್ ಮಾಡ್ತಾ ಬರ್ತಾ ಇದ್ದೀನಿ. ಇದು ಒಂದು ಇಟ್ಸ್ ಅ ಪ್ರಾಸೆಸ್, ನಾವೇನು ಮಾಡೋಕ್ಕಾಗಲ್ಲ. ನಾವಂತ ದೇಶದಲ್ಲಿ ಇದ್ದೀವಿ. ಈಗ ಇನ್ನೂ ಕಲ್ತ್ಕೊಳ್ಬೇಕು. ನಮ್ಮ ಗೌರ್ಮೆಂಟ್ನವರಿಗೆ ಈ ಜನರುಗಳೇ ಗೊತ್ತಿಲ್ಲ. ಸೊ ಹಂಗಾಗಿ ಇದನ್ನ ನಾವು ಹೇಳ್ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಪುಸ್ತಕ ಬಂದ್ಮೇಲೆ ಬಹುಶಃ ಅದು ಎಲ್ರಿಗೂ ನಾನೊಂದು ಕಾಪಿ ಖಂಡಿತ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅದಿದ್ದಿದ್ದೆ ಅದು ನಾನು ಬಿಡಲ್ಲ. ಜೆಂಡರ್ ಫ್ಲೂಯಿಡ್ ಅಂತಂದ್ರೆ ನಾನೊಂದ್ ಕಡೆಗೆ ಇರಲ್ಲ, ಅಂದ್ರೆ ನಾನು ಮೇಲೂ ಅಲ್ಲ ಫಿಮೇಲು ಆಗಿರಲ್ಲ. ಐ ಕ್ಯಾನ್ ಶಿಫ್ಟ್ ಎನಿ ಟೈಮ್. ನಾನು ಅರ್ಧ ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು, ಆ ಥರ. ಫಾರ್ ಎಕ್ಸಾಂಪಲ್ ಇದು ಜೆಂಡರ್ ಫ್ಲೂಯಿಡ್. ಅರ್ಥ ಆಯ್ತಲ್ಲ ನಿಮ್ಗೆ? ಜೆಂಡರ್ ಫ್ಲೂಯಿಡ್ ಈ ಥರ. ಆಮೇಲೆ ಇನ್ನೊಂದು ಎ ಜೆಂಡರ್ ಅಂತ ಕರೀತಾರೆ. ಸೊ ಈ ಜೆಂಡರ್ಗೆ ಎಲ್ಲೂ ಅಲೈನ್ಮೆಂಟೇ ಆಗಲ್ಲ. ಎ ಜೆಂಡರ್ ಡಸಂಟ್ ಅಲೈನ್ ಟು ಎನಿ ಜೆಂಡರ್. ಅವರು ಹುಟ್ಟಿನಿಂದ ನನಗೆ ಯಾವ ಜೆಂಡರೇ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ, ಆದ್ರೆ ನನಗೆ ಈ ಜೆಂಡರ್ ಅಂತಕ್ಕಂಥ ಒಂದು ಕಾಂಪ್ಲಿಕೇಶನ್ ನಾನು ತಗೊಳ್ಳೋದೇ ಇಲ್ಲ. ಸೊ ನಾನು ಹೇಳ್ತಕ್ಕಂಥ ಈ ಜೆಂಡರ್ ಎಲ್ಲ ಸೈಕಲಾಜಿಕಲ್ ಡಿಸಾರ್ಡರ್ಸು ಅಲ್ಲ, ಮೆಂಟಲ್ ಇಲ್ನೆಸ್ಸು ಅಲ್ಲ. ಆದರೆ ಎಲ್ಲದನ್ನೂ ಈ ತರ ಕಂಡೀಷನ್ಸ್ ಬರ್ಲಿಕ್ಕೆ ನಮ್ಮ ಜೀನ್ಸ್ಗಳು, ನಮ್ಮ ಬೇರೆ ಎನ್ವೈರನ್ಮೆಂಟ್ಸ್ ಕಾರಣ. ಇದು ಸದ್ಯಕ್ಕೆ ಇರ್ತಕ್ಕಂಥ ರಿಸರ್ಚ್. ಇದ್ರ ಮೇಲೆ ನಾನು ರಿಸರ್ಚ್ ಮಾಡಬೇಕಾಗಿದೆ. ಇದನ್ನು ನಾವೇ ಶುರು ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಭಾರತದಲ್ಲಿ ಇದ್ರ ಮೇಲೆ ರಿಸರ್ಚ್ ಆಗಿಲ್ಲ. ಇದನ್ನ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಪ್ರಾಸೆಸ್ ಇದೆ, ಕಂಟಿನ್ಯೂಷನ್ ಇದೆ ಇದಕ್ಕೆ. ಹಂಗಾಗಿ ಈ ಒಂದು ಇನಿಷಿಯೇಟಿವ್ನ ನಾನು ಬರೀ ಮೇಲ್ಗಡೆ ಮಾತ್ರ ಸರ್ಫೇಸ್ ಲೆವೆಲ್ ಹೇಳಲಿಕ್ಕೆ ಸಾಧ್ಯ. ಎಕ್ಸಾಕ್ಟ್ ರೀಸನ್ಸ್ ಮತ್ತೆ ಈ ಸರ್ವೆಯಲ್ಲಿ ಏನ್ ಬರುತ್ತೆ, ಈ ಜನ ಹೆಂಗ್ ಬಿಹೇವ್ ಮಾಡ್ತಾರೆ, ಯಾವ ತರ ರಿಸಲ್ಟ್ಸ್ ಬರುತ್ತೆ, ಏನಕ್ಕಾಗಿದೆ, ಇದರಿಂದ ಸ್ಕ್ಯಾನ್ಸ್ ಏನೇನ್ ಬರುತ್ತೆ, ಇದೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ತುಂಬಾ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಇದಕ್ಕೆ. ಇಟ್ ಟೇಕ್ಸ್ ಟೈಮ್. ಅದ್ರ ಬಗ್ಗೆ ಕೆಲಸ ಆಗ್ತಾ ಇದೆ. ಬಟ್ ಇದನ್ನ ಜನರಿಕ್ ಆಗಿ ಜೆಂಡರ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಎ ಜೆಂಡರ್ ಆದ್ಮೇಲೆ ಬೈ ಜೆಂಡರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ
ಇವಾಗ ನಾನು ಮೇಲ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ರೈಟ್? ಐ ಆಮ್ ಎ ಫೀಮೇಲ್ ಆರ್ ಎ ಮೇಲ್, ವಾಟ್ ಎವರ್. ಇವಾಗ ನಾನು ಅಟ್ ಎ ಟೈಮ್ 2 ಜೆಂಡರ್ನು ಹೇಳ್ತೀನಿ. ನಾನು ಮೇಲು ಹೌದು, ಫೀಮೇಲು ಹೌದು. ನಮ್ಮ ಅದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಕಿಪ್ಸ್ ಬಾದಾಮಿ ಹಾಲು, ಹಟ್ಟು ಕುಡಿಬೋದು, ಕುಳ್ಳು ಕುಡಿಬೋದು ಅಂತಾರಲ್ಲ, ಆ ಥರ ಇದು ಆ ಥರ ಒಂದು ಐಡೆಂಟಿಫಿಕೇಶನ್. ಇದು ಬೈ ಜೆಂಡರ್, ಅರ್ಥ ಆಯ್ತಲ್ವಾ? ಸೊ ನಾನು ಆದಷ್ಟು ಫ್ರೆಂಡ್ಲಿ ಆಗಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಡೆಮಿ ಬಾಯ್ ಇಸ್ ಪಾರ್ಷಿಯಲಿ ಐಡೆಂಟಿಫೈ ಮಾಡ್ಕೋತಾರೆ. ಅಂದ್ರೆ ಬಾಯ್ ಆಗಿ ಹುಟ್ಟಿರ್ತಾರೆ, ಅವರು ನನ್ನ ಬಾಯ್ ಅಂತ ಅಂತಾರೆ, ಆದ್ರೆ ಅವರು ನನ್ನ ಬಾಯ್ ಅಲ್ಲ ಗರ್ಲ್ ಅಂತ ಹೇಳ್ತಾರೆ ಕೆಲವೊಮ್ಮೆ, ಆದ್ರೆ ಅವರು ಬಾಯ್. ಸೊ ಈ ತರ ಅದಕ್ಕೆ ಡೆಮಿ ಬಾಯ್ ಅಂತ ಕರೀತಾರೆ. ಇದೇ ತರ ಡೆಮಿ ಗರ್ಲ್. ಸೊ ಇದು ಒಂದು 2 ಐಡೆಂಟಿಟಿ ಆಯ್ತಲ್ವಾ. ಇನ್ನೊಂದು ಅಮೆರಿಕಾದಲ್ಲಿ ಮಾತ್ರ ಈ ಟರ್ಮ್ ಯೂಸ್ ಮಾಡ್ತಾರೆ, ಟೂ ಸ್ಪಿರಿಟ್ ಅಂತ ಕರೀತಾರೆ. ಆ ಟೂ ಸ್ಪಿರಿಟ್ ಅಂತಂದ್ರೆ ಏನಂತಂದ್ರೆ, ಎರಡೂ ಒಂಥರ ಹೆಣ್ಣಿನ ಸ್ಪಿರಿಟ್ ಇರುತ್ತೆ, ಗಂಡಿನ ಸ್ಪಿರಿಟ್ಸ್ ಇರುತ್ತವೆ, ಅದಕ್ಕೆ ಟೂ ಸ್ಪಿರಿಟ್ಸ್ ಅಂತ ಕರೀತಾರೆ. ಅದು ಅಮೆರಿಕಾದ ಟರ್ಮ್. ಸೊ ಇದು ಇಷ್ಟ ಆಯ್ತು. ಸೊ ಆಮೇಲೆ ಆಂಡ್ರೋಜಿನಸ್ ಇಸ್ ಸಮಥಿಂಗ್ ವಿಚ್ ಇಸ್ ನಮ್ಮಲ್ಲಿ ಬೈ ಬರ್ತ್ ಬಂದಿರ್ತಾರಲ್ಲ. ಇದು ಒಂದು ಕೆಲಸ ಮಾಡೋಣ, ಈಗ 6 ನಿಮಿಷ ಆಯ್ತು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ 3ನೇ ಭಾಗದಲ್ಲಿ ನಾವು ಇದನ್ನ ಹೇಳ್ಕೊಂತ ಹೋಗೋಣ. ಆಂಡ್ರೋಜಿನಸ್, ಇಂಟರ್ಜೆಂಡರ್, ನ್ಯೂಟ್ರಾಯ್ಸ್, ಆಮೇಲೆ ಥರ್ಡ್ ಜೆಂಡರ್, ಪ್ಯಾನ್ಜೆಂಡರ್, ಆಮೇಲೆ ಪಾಲಿಜೆಂಡರ್. ಸೊ ಇದಿಷ್ಟನ್ನು ನಾನು ನೆಕ್ಸ್ಟ್ ಇದರಲ್ಲಿ ವಿಡಿಯೋಸ್ ಅಲ್ಲಿ ಹೇಳ್ಕೊತಾ ಬರ್ತೀನಿ. ಸೊ ಲೆಟ್ಸ್ ಕ್ಲೋಸ್ ದಿಸ್ ವಿಡಿಯೋ ನೌ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಮತ್ತಿನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ.